ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಶಿಲುಬೆಯ ಧ್ಯಾನವನ್ನು ನಾವು ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯ 9:14. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಓದಿದಂಥ ಈ ವಾಕ್ಯದ ಭಾಗ ಯೇಸು ಕ್ರಿಸ್ತನ ಶಿಲುಬೆಯ ಧ್ಯಾನ, ಯೇಸು ಕ್ರಿಸ್ತನ ರಕ್ತದ ಕುರಿತಾದ ಕಾರ್ಯಗಳು, ಹೀಗೆ ಅನೇಕ ವಿಚಾರಗಳನ್ನು ಒಳಗೊಂಡ ಇದರಿಂದ ನಮಗಾದ ಮೇಲುಗಳು ಲಾಭಗಳ ಕುರಿತಾಗಿ ಮಾತನಾಡುವಂಥ ಒಂದು ಬಹಳ ವಿಶೇಷವಾದ ಮತ್ತು ಪ್ರಾಮುಖ್ಯವಾದ ಒಂದು ವಚನ. ಸತ್ಯವೇದದ ಅನೇಕ ವಿಷಯಗಳಿಗೆ ಒಂದು ಜೋಡಣೆಯನ್ನು ಕೊಡುವಂಥ ಅಥವಾ ಅನೇಕ ವಿಷಯಗಳಿಗೆ ಬೇಕಾದಂಥ ಒಂದು ಪುಷ್ಟಿಯನ್ನು, ಆಧಾರವನ್ನು, ಗ್ರಹಿಕೆಯನ್ನು ಒದಗಿಸುವಂಥ ಒಂದು ವಿಶೇಷವಾದ ವಚನ ಇಬ್ರಿಯ 9:14. ಇಲ್ಲಿ ಕ್ರಿಸ್ತನ ರಕ್ತ ನಮ್ಮನ್ನು ಯಾವ ಒಂದು ಮೇಲಿನ ಸ್ಥಿತಿಗೆ ತಂದು ನಿಲ್ಲಿಸಿದೆ ಎಂಬುದನ್ನು ಈ ವಾಕ್ಯ ತಿಳಿಸ್ತದೆ. ಇಲ್ಲಿ ನಾವು ಗ್ರಹಿಸುವಂಥ ಒಂದು ದೊಡ್ಡ ವಿಷಯ, ನಮ್ಮ ದೇವರು ಜೀವಸ್ವರೂಪನಾದ ದೇವರು, ಆತನು ನಮ್ಮಿಂದ ಆರಾಧನೆಯನ್ನು ಬಯಸುವ ಆತನು. ಹಾಗಾದರೆ ಆ ಜೀವವುಳ್ಳ ದೇವರನ್ನು ಜೀವದಿಂದ ಆರಾಧಿಸುವಂಥ ಅರ್ಹತೆ ನಮಗೆ ಗಿಟ್ಟಿಸುವ ಸಂಗತಿ ಯಾವುದೆಂಬುದಾಗಿ ಕೇಳಿದರೆ ಕ್ರಿಸ್ತನ ರಕ್ತ. ಕ್ರಿಸ್ತನ ರಕ್ತವು ನಮಗೆ ಎಂತಹ ದೊಡ್ಡ ಸಾಮರ್ಥ್ಯವನ್ನು ಕೊಟ್ಟಿದೆ. ಜೀವವುಳ್ಳ ದೇವರನ್ನು ಆರಾಧಿಸುವಂಥ ಸಾಮರ್ಥ್ಯವನ್ನು ಕೊಟ್ಟದೆ. ಜೀವದಲ್ಲಿ ನಿಂತು ಜೀವಸ್ವರೂಪನಾದ ದೇವರನ್ನು ಸೇವಿಸುವಂಥ ಒಂದು ಮಹಾ ಕೃಪೆ, ದಯೆಯನ್ನು ನಮಗೆ ಒದಗಿಸಿಕೊಟ್ಟದೆ. ಇದನ್ನೇ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಆದರೆ ಮೊದಲು ನಮ್ಮೊಳಗೆ ಒಂದು ಅನರ್ಹತೆ ಇತ್ತು. ಏನದು ಅನರ್ಹತೆ? ದೇವರು ನಮ್ಮನ್ನು ನೋಡುವಾಗ ನಮ್ಮೊಳಗೆ ಎಷ್ಟೋ ನಿರ್ಜೀವ ಕ್ರಿಯೆಗಳು. ನಾವೊಂದು ವೇಳೆ ಬಹಳ ಹೆಮ್ಮೆ ಪಟ್ಟುಕೊಂಡು ನಾನು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ನಾವೊಂದು ವೇಳೆ ಹೆಮ್ಮೆ ಪಟ್ಟುಕೊಂಡು ನಾನು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ನಾನು ಹಾಗೆ ಹೀಗೆ ಏನೇನೋ ನಾವು ಹೇಳ್ಕೊಂಡು ಹೋಗ್ಬೋದು. ನಮ್ಮ ಸ್ವೇಚ್ಛಾಚಾರದಲ್ಲಿ ನಾವು ಮೆರಿಬಹುದು, ಸ್ವಾರ್ಥದಲ್ಲೇ ಜೀವಿಸಬಹುದು. ಆದರೆ ಅದು ದೇವರ ದೃಷ್ಟಿಯಲ್ಲಿ ಮಾನ್ಯತೆ ಪಡೆದ ಕಾರ್ಯಗಳು ಅಥವಾ ದೇವರು ಹೇಸುವ, ತಿರಸ್ಕರಿಸುವ ಸಂಗತಿಗಳು. ಜೀವವುಳ್ಳ ದೇವರು ನಮ್ಮನ್ನು ನೋಡುವಾಗ ಆತನಿಗೆ ನಮ್ಮೊಳಗೆ ಅನೇಕ ಕಾರ್ಯಗಳು ಕಾಣ್ತದೆ. ಆದರೆ ಅವು ಆತನ ದೃಷ್ಟಿಯಲ್ಲಿ ಜೀವವಿಲ್ಲದ ಕ್ರಿಯೆಗಳು. ನಾವು ಮೊನ್ನೆ ದಿವಸ ಗಮನಿಸಿದಂತೆ ಜೀವವೆಂಬುದು ಶುದ್ಧವಾದ ಸಂಗತಿ, ಮರಣವೆಂಬುದು ಅಶುದ್ಧವಾದದ್ದು. ಜೀವವೆಂಬುದು ಮಾನ್ಯತೆ ಹೊಂದಿತ್ತು, ಆದರೆ ಮರಣವೆಂಬುದು ಅಸಹ್ಯವಾದದ್ದು. ಹಾಗಾದರೆ ಜೀವಸ್ವರೂಪನಾದ ದೇವರು, ಅತಿ ಪರಿಶುದ್ಧನಾದ ದೇವರು, ಆತನು ನಮ್ಮ ನೋಡುವಾಗ ನಮ್ಮಲ್ಲಿ ನಿರ್ಜೀವ ಸಂಗತಿಗಳು ಅಂದರೆ ಮರಣದ ಕ್ರಿಯೆಗಳನ್ನು ನೋಡುವಾಗ ಆತನಿಗೆ ಎಷ್ಟೋ ಬೇಸರ. ಆದರೆ ಅದೇ ವೇಳೆಯಲ್ಲಿ ನಮಗೆ ನಮ್ಮ ಕ್ರಿಯೆಗಳು ಅದು ದೇವರ ದೃಷ್ಟಿಯಲ್ಲಿ ನಿರ್ಜೀವ ಎಂಬಂಥ ಅರಿವೇ, ಜ್ಞಾನವೇ ನಮಗಿಲ್ಲ, ಕೊಂಚಿತ್ತು ಗೊತ್ತಿಲ್ಲ. ನಾವು ಮಾಡುವಂಥದ್ದೇ ಶ್ರೇಷ್ಠ ಎಂಬಂಥ ಹೆಚ್ಚಳಿಕೆ ಹೆಮ್ಮೆಯಲ್ಲಿ ನಾವು ಹೋಗ್ತಿರುವವರು. ಆದರೆ ದೇವರದನ್ನು ಕಿಂಚಿತ್ತು ಒಪ್ಪುವ ದೇವರಲ್ಲವೇ ಅಲ್ಲ. ಆದರೆ ದೇವರು ನಮ್ಮನ್ನು ಇಂಥ ನಿರ್ಜೀವ ಕರ್ಮಗಳಿಂದ ಬಿಡುಗಡೆ ಮಾಡಬೇಕು ಎಂಬುದಾಗಿ ಆತನೇ ತೀರ್ಮಾನಿಸಿದ್ದಾನೆ. ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸಬೇಕೆಂಬುದಾಗಿ ಆತನು ಬಯಸಿದ್ದಾನೆ. ಜೀವವುಳ್ಳ ದೇವರನ್ನು ನಾವು ಜೀವದಿಂದ ಆರಾಧಿಸುವಂಥ ಅರ್ಹತೆ ನಮಗೆ ಈಗ ದೊರಕಿಸಿಕೊಡುವಂತೆ ಆತನು ಮಾಡಿದ ಯೋಜನೆ ಯೇಸು ಕ್ರಿಸ್ತನು ನಿತ್ಯಾತ್ಮನಿಂದ ತನ್ನನ್ನು ತಾನೇ ದೇವರಿಗೆ ನಿರ್ದೋಷನಾಗಿ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಈಗ ನಮ್ಮನ್ನು ಸಕಲ ನಿರ್ಜೀವ ಕರ್ಮಗಳಿಂದ ನಮ್ಮನ್ನು ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮನ್ನು ಶುದ್ಧೀಕರಿಸ್ತದೆ. ಯಾರಾದರೂ ನಾನು ಒಳ್ಳೆ ಹಾಡು ಹೇಳಿ ದೇವರನ್ನು ಆರಾಧಿಸ್ತೇನೆ ಎಂಬುದಾಗಿ ನೆನೆಸುವುದಾದರೆ ಕ್ರಿಸ್ತನ ರಕ್ತದಿಂದ ನಿರ್ಜೀವ ಕರ್ಮಗಳಿಂದ ವಿಮೋಚನೆ ಹೊಂದಿಕೊಳ್ಳದೆ ನಾವು ದೇವರ ಆರಾಧಕರಾಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ನಾವು ಆರಾಧಕರಾದದ್ದು ಎಲ್ಲಿ, ಹೇಗೆ ಅನ್ನುವಂಥ ಪ್ರಶ್ನೆ ನಮ್ಮೊಳಗೆ ಉದ್ಭವಿಸಿದರೆ ಅದಕ್ಕೆ ಉತ್ತರ ಇದುವೇ. ಕ್ರಿಸ್ತನ ರಕ್ತವು ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿದ್ರಿಂದಲೇ ನಾವು ಜೀವವುಳ್ಳ ದೇವರನ್ನು ಜೀವದಿಂದ ಸೇವಿಸುವಂತೆ, ಜೀವದಿಂದ ಆರಾಧಿಸುವಂತೆ ನಮಗೆ ಅರ್ಹತೆ ದೊರಕಿದೆ. ಇಲ್ಲಿಯೇ ನಾವು ದೇವರ ಆರಾಧಕರಾಗಿ ಮಾರ್ಪಟ್ಟದ್ದು. ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ನಿರ್ಜೀವ ಕರ್ಮಗಳಿಂದ ನಮ್ಮನ್ನು ವಿಮೋಚಿಸಿದ್ರಿಂದಲೇ ಈಗ ದೇವರ ಆತ್ಮನ ಮೂಲಕ ನಾವು ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ದೇವರ ವಾಕ್ಯಾನುಸಾರ, ದೇವರ ಚಿತ್ತಾನುಸಾರವಾಗಿ ಮಾಡುವಾಗ, ಹೀಗೆ ನಾವು ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸುವಾಗ, ದೇವರನ್ನು ಸೇವಿಸುವಾಗ ಆತನಿಗೆ ಅದೆಷ್ಟೋ ಪ್ರಿಯವಾದದ್ದು. ಆರಾಧನೆಯಲ್ಲಿ
ವಿಧ ವಿಧ ಸಂಗತಿಗಳಿದೆ. ಪೌಲನು ಹೇಳ್ತಾನೆ, ಆತನ ಮಗನನ್ನೇ ಸಾರುತ್ತಾ ನಾನು ಆತನನ್ನು ಆರಾಧಿಸ್ತೇನೆ. ಹಾಗಾದರೆ ಯೇಸು ಕ್ರಿಸ್ತನ ಕುರಿತಾಗಿ ಲೋಕದಲ್ಲಿ ಸಾರುತ್ತಾ, ಹಾಗಾದರೆ ಹಾಡು ಹೇಳುವುದರಲ್ಲಿ ಮಾತ್ರ ಆರಾಧನೆ ಇಲ್ಲ, ಸುವಾರ್ತೆ ಸಾರುವುದರಲ್ಲೂ ಪ್ರೇರೆ. ಹಾಗಾದರೆ ದೇವರಿಗೆ ಆರಾಧನೆ ಯಾವುದರಲ್ಲಿ ಇದೆ ಎಂಬುದನ್ನು ಕಂಡುಕೊಳ್ಳಬೇಕಾಗ್ತದೆ. ವಾಕ್ಯ ನಮಗೆ ಅದನ್ನು ಅನೇಕ ವಿಧದಲ್ಲಿ ವಿವರಿಸ್ತದೆ. ಆದರೂ ದೇವರನ್ನು ಆರಾಧಿಸುವುದಕ್ಕೆ ಒಂದು ಆರಂಭ ಅಂಶ ಕ್ರಿಸ್ತನ ರಕ್ತದಿಂದ, ಕ್ರಿಸ್ತನ ರಕ್ತದ ಮೂಲಕ ಸಕಲ ನಿರ್ಜೀವ ಕರ್ಮಗಳಿಂದ ಬಿಡುಗಡೆ ಹೊಂದುವಂಥದ್ದೇ. ಎಲ್ಲಿಂದ ನಾವೀಗ ಜೀವವುಳ್ಳ ದೇವರ ಆರಾಧಕರು? ಪ್ರೇರೆ, ಇಂಥ ಒಂದು ಶ್ರೇಷ್ಠ ಅರ್ಹತೆಯನ್ನು ನಮಗೆ ದೊರಕಿಸಿಕೊಟ್ಟ ಕ್ರಿಸ್ತನಿಗೂ ಆತನ ರಕ್ತಕ್ಕಾಗಿ ದೇವರಿಗೆ ಎಷ್ಟೋ ಸ್ತೋತ್ರ. ಹಾಗಾದರೆ ಸುಮ್ಮನೆ ನಾನು ದೇವರನ್ನ ಆರಾಧಿಸ್ತೇನೆ ಎಂಬುದಾಗಿ ಆತುರ ಪಡಬೇಡ್ರಿ. ಆರಾಧನೆಗೆ ಮೊದಲು ನನ್ನೊಳಗೆ ದೇವರನ್ನು ನೋಯಿಸುವಂಥ ಯಾವ ನಿರ್ಜೀವ ಕರ್ಮವಿದೆ, ನಾನೆಲ್ಲಿ ಬಿಡುಗಡೆ ಹೊಂದಲಿ, ಕ್ರಿಸ್ತನೇ ನಿನ್ನ ರಕ್ತವು ನನಗೆ ಆಧಾರವಾಗಲಿ, ನನ್ನ ಸಕಲ ನಿರ್ಜೀವ ಕರ್ಮಗಳಿಂದ ಬಿಡಿಸೆಂಬುದಾಗಿ ಪ್ರಾರ್ಥಿಸಿ ಬಿಡುಗಡೆಯನ್ನು ಹೊಂದಿಕೊಳ್ಳುವಂಥದ್ದು ಅವಶ್ಯ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ನಿನ್ನ ಜೀವಸ್ವರೂಪನಾದ ದೇವರು, ನಿನ್ನ ನಮ್ಮಿಂದ ಆರಾಧನೆಯನ್ನು ಬಯಸುವಾತನು. ಆದರೆ ನಮ್ಮೊಳಗೆ ಎಷ್ಟೋ ನಿರ್ಜೀವ ಕರ್ಮಗಳಿರುವಲ್ಲಿ ಅದಿದೆ ಎಂಬುದಾಗಿಯೂ ನಮಗೆ ಗೊತ್ತಿಲ್ಲಪ್ಪ. ಅದರಿಂದ ಹೇಗೆ ವಿಮೋಚನೆ ಹೊಂದಬೇಕೆಂಬುದು ನಮಗೆ ಗೊತ್ತಿಲ್ಲ. ಆದರೆ ಕರ್ತನೆ, ನೀನು ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಬೇಕೆಂಬುದಾಗಿ ನೀನೇ ಯೋಚಿಸಿ, ಅದಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ಷಣಾ ಕಾರ್ಯವನ್ನು ಯೋಜಿಸಿ, ಕ್ರಿಸ್ತನ ರಕ್ತದ ನಿಮಿತ್ತ ನಮ್ಮ ನಿರ್ಜೀವ ಕರ್ಮಗಳೆಲ್ಲವೂ ನಮ್ಮಿಂದ ನಿವಾರಣೆಯಾಗಿ ನಾವು ಜೀವವುಳ್ಳ ದೇವರೇ ನಿನ್ನನ್ನು ಆರಾಧಿಸೋದಕ್ಕೆ ನಮಗೆ ಅರ್ಹತೆಯನ್ನು ಹೀಗೆ ದೊರಕಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಾವು ಆರಾಧಕರಾಗುವಂಥ ಆರಂಭ ಹಂತವನ್ನೇ ತಲುಪುವುದಕ್ಕೆ ಹೀಗೆ ನಮಗೆ ನೀನು ಅನುವು ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಪ್ರತಿಯೊಬ್ಬೊಬ್ಬರನ್ನು, ವಾಕ್ಯ ಕೇಳುವ ಪ್ರತಿಯೊಬ್ಬೊಬ್ಬರನ್ನು ಕ್ರಿಸ್ತನ ರಕ್ತದಿಂದ ನೀನು ಶುದ್ಧೀಕರಿಸಿ, ಸಕಲ ನಿರ್ಜೀವ ಕರ್ಮಗಳಿಂದ ನಮ್ಮನ್ನು ಪ್ರತ್ಯೇಕಿಸಿ, ಜೀವವುಳ್ಳ ದೇವರೇ ನಿನ್ನನ್ನು ನಾವು ಜೀವದಲ್ಲಿ ನಿಂತು ಆರಾಧಿಸೋದಕ್ಕೆ ಕೃಪೆನ ಅನುಗ್ರಹಿಸು. ಇದಕ್ಕಾಗಿ ನೀನು ರಕ್ತ ಸುರಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪಾದಕ್ಕೆ ಎರಗಿ ನಿನಗೆ ಮಹಿಮೆ ಸಲ್ಲಿಸಿ ನಮ್ಮನ್ನೇ ಸಮರ್ಪಿಸಿಕೊಳ್ತೇವೆ. ಒಬ್ಬೊಬ್ಬರನ್ನು ಅಭಿಷೇಕಿಸಿ ಆಶೀರ್ವದಿಸಪ್ಪ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.